ಆ ಥರ ಸೃಷ್ಟಿಸಿದಾಗ ಅದೊಂದು ಸಿಂಹದ ಆಕಾರ ಪಡೆಯುತ್ತೆ. ಅದನ್ನು ನೋಡಿ ಶಾಮುಗೆ ತುಂಬಾ ಭಯ ಆಗ್ತಾ ಹೋಗುತ್ತೆ. ಬೇಡ, ಇದು ಮುಂದೆ ಇದನ್ನು ಕಂಟಿನ್ಯೂ ಮಾಡೋದು ಬೇಡ ಅಂತ ಅವನು ರಿಕ್ವೆಸ್ಟ್ ಮಾಡ್ತಾನೆ. ನಾವು ಇದಕ್ಕೆ ಜೀವ ಕೊಡಲೇಬೇಕು, ನಾವು ಕಲ್ತಿರೋ ವಿದ್ಯೆನ ಪ್ರದರ್ಶನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಆ ಪ್ರಾಣಿಗೆ ಜೀವ ಕೊಡೋದಕ್ಕೆ ನಿಲ್ತಾನೆ. ಹಿಂದಿನ ಕಾಲದಲ್ಲಿ ಇವಾಗಿರೋ ಹಾಗೆ ಶಾಲೆಗಳು ಇರ್ತಾ ಇರಲಿಲ್ಲ. ಆಗ ಗುರುಕುಲಗಳು ಅಂತ ಇರ್ತಾ ಇತ್ತು. ಅದು ಕಾಡಿನ ಮಧ್ಯದಲ್ಲಿ. ಅಲ್ಲಿ ಒಬ್ಬ ಗುರುಗಳು ತಮ್ಮ ಶಿಷ್ಯರನ್ನೆಲ್ಲ ಗುರುಕುಲದಲ್ಲಿ ಇರಿಸ್ಕೊಂಡು ಪ್ರತಿನಿತ್ಯ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಇದೇ ರೀತಿ ಒಂದು ಗುರುಕುಲ ಬಹಳ ಹಿಂದೆ ಒಂದು ಕಾಡಲ್ಲಿತ್ತು. ಆ ಕಾಡಲ್ಲಿರಬೇಕಾದ್ರೆ 4 ಜನ ಸ್ನೇಹಿತರು ಒಂದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಅವರು ಬಹಳಷ್ಟು ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ರು. ಆ 4 ಹೆಸರೇನಪ್ಪ ಅಂತಂದರೆ ರಾಮು, ಭೀಮು, ಸೋಮು ಮತ್ತು ಶ್ಯಾಮು ಅಂತ. ಈ 4 ಜನನು ಗುರುಗಳು ಹೇಳ್ದಂತೆ ಪ್ರತಿನಿತ್ಯವೂ ಪಾಠಗಳನ್ನು ಅಭ್ಯಾಸ ಮಾಡ್ತಾಯಿದ್ರು. ರಾಮುಗೆ ಒಂದು ವಿಶೇಷವಾದಂಥ ವಿದ್ಯೆ ಇರುತ್ತೆ. ಏನಂದರೆ ಯಾವುದೇ ಮುರಿದೋಗಿರೋಂಥ ವಸ್ತುನ ಅವನು ಕೊಟ್ಟರು ಅದನ್ನು ಕ್ಲೀನಾಗಿ ಅಸೆಂಬಲ್ ಮಾಡಿ ಒಂದು ಸರಿಯಾದ ರೂಪವನ್ನು ಕೊಡುವಂಥ ಅವನಿಗೆ ಟ್ಯಾಲೆಂಟು ಇರುತ್ತೆ. ಇನ್ನೊಬ್ಬ ಭೀಮು ಇರ್ತಾನಲ್ಲ, ಅವನಿಗೆ ಒಂದು ಶಕ್ತಿ ಇರುತ್ತೆ. ಏನಂದರೆ ಇಲ್ಲಿ ಮನುಷ್ಯನಿಗೆ ಎಲ್ಲಾದರೂ ಗಾಯ ಆಗಿದ್ರೆ ಅದನ್ನು ಕ್ಷಣ ಮಾತ್ರದಲ್ಲಿ ವಾಸಿ ಮಾಡುವಂಥ ಒಂದು ಶಕ್ತಿನ ಅವನು ಸಂಪಾದಿಸಿರ್ತಾನೆ. ಸೋಮುಗೆ ಮತ್ತೊಂದು ಶಕ್ತಿ ಇರುತ್ತೆ. ಏನಪ್ಪ ಅಂತಂದರೆ ಜೀವ ಇಲ್ಲದೇ ಇರುವಂಥ ಜೀವಿಗಳಿಗೂ ಕೂಡ ಜೀವವನ್ನು ಕೊಡುವಂಥ ಒಂದು ಅದ್ಭುತವಾದಂಥ ಶಕ್ತಿ ಅವನಿಗಿರುತ್ತೆ. ಆದರೆ ಶ್ಯಾಮು ಮಾತ್ರ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಎಲ್ಲ ವಿದ್ಯೆಗಳನ್ನು ಕಲಿಯೋದಕ್ಕೆ ಅವನ ಕೈ ಸಾಧ್ಯನೇ ಆಗ್ತಾ ಇರಲ್ಲ. ಹೀಗಾಗಿ ಅವನ್ನೆಲ್ಲರೂ ಗುರುಕುಲದಲ್ಲಿ ತುಂಬ ಹೀಯಾಳಿಸ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ಅವರ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗುತ್ತೆ. ಅವರು ಆ ಗುರುಕುಲವನ್ನು ಬಿಟ್ಟು ಊರಿಗೆ ಹೋಗಿ ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವರು ಗುರುಗಳ ಹತ್ರ ಹೋಗ್ತಾರೆ. ಅವರ ಆಶೀರ್ವಾದವನ್ನು ಪಡ್ಕೋತಾರೆ. ಆ ಟೈಮಲ್ಲಿ ಗುರುಗಳು ಹೇಳ್ತಾರೆ, ನೋಡಿ ಮಕ್ಕಳೇ, ನಾನು ನಿಮಗೆ ನನಗೆ ತಿಳಿದಿರೋ ವಿದ್ಯೆನೆಲ್ಲ ದಾರಿ ಎರೆದಿದ್ದೀನಿ, ಈ ವಿಧಿನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಹೀಗೆ ಅವರು ಕಾಡು ದಾರಿಯಲ್ಲಿ ನಡ್ಕೊಂಡು ಹಳ್ಳಿ ಕಡೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಮಾರ್ಗ ಮಧ್ಯೆ ಅವ್ರಿಗೆ ಹೊಟ್ಟೆ ಹಸುವಾಗುತ್ತೆ. ಅವರು ತಂದಿರೋ ಬುತ್ತಿಯನ್ನು ತಿನ್ನೋಣ ಅಂಥೇಳಿ ಒಂದು ಕಡೆ ಕುತ್ಕೋತಾರೆ. ಅಲ್ಲಿ ನೋಡಿದಾಗ ಒಂದು ಪ್ರಾಣಿಯ ಮೂಳೆಗಳು ಕಾಣಿಸುತ್ತೆ. ಅದನ್ನು ನೋಡಿದಾಗ ಯಾವುದೋ ಕಾಡು ಪ್ರಾಣಿ ಇದಿರ್ಬೋದು ಅಂತ 3 ಜನಕ್ಕೂ ಅನಿಸುತ್ತೆ. ಹಾಗಾಗಿ ನಮ್ಮ ರಾಮು ಇರ್ತಾನಲ್ಲ, ಅವನು ಹೇಳ್ತಾನೆ, ನಾನು ಈ ಮೂಳೆಗಳನ್ನೆಲ್ಲ ಸರಿಯಾದ ಆರ್ಡ್ರಲ್ಲಿ ಜೋಡಿಸಬಲ್ಲೆ ಅಂತ ಹೇಳ್ತಾನೆ. ಆಗ ಭೀಮು ಮತ್ತು ಸೋಮು ತುಂಬ ಖುಷಿಯಿಂದ ಜೋಡಿಸು ಅಂತ ಹೇಳ್ತಾರೆ. ಶ್ಯಾಮು ಮಾತ್ರ ಹೇಳ್ತಾನೆ, ಬೇಡ, ಇದು ಯಾವುದೋ ಕಾಡು ಪ್ರಾಣಿ ಮೂಳೆಗಳು, ಇದನ್ನೆಲ್ಲ ನಾವು ಮುಟ್ಟೋದು ಬೇಡ, ಅಪಾಯ ಆಗುತ್ತೆ ಅಂತ ಹೇಳ್ತಾನೆ. ಆದರೂ ಅವನು ಕೇಳಲ್ಲ. ನಾನು ವಿದ್ಯೆ ಕಲ್ತಿದ್ದೀನಲ್ಲ, ಅದನ್ನು ಪ್ರಯೋಗ ಮಾಡಬೇಕು ತಾನೆ ಅಂತ ಹೇಳ್ಬಿಟ್ಟು ಆ ಮೂಳೆಗಳನ್ನು ಸರಿಯಾದ ಆರ್ಡ್ರಲ್ಲಿ ಜೋಡಿಸ್ತಾನೆ. ಆವಾಗ ಮೂಳೆಗಳನ್ನು ಜೋಡಿಸಿದಾಗ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಭೀಮುನು ಹೇಳ್ತಾನೆ, ನಾನು ಇದರಲ್ಲಿ ರಕ್ತ ಮಾಂಸಗಳನ್ನೆಲ್ಲ ತುಂಬಿ ಇದಕ್ಕೆ ಒಂದು ಸರಿಯಾದ 3D ಶೇಪ್ ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಮತ್ತೆ ಅವನು ವಿರೋಧಿಸ್ತಾನೆ ಶ್ಯಾಮು, ಬೇಡಪ್ಪ ಆ ಥರ ಎಲ್ಲ ಮಾಡಬೇಡ ಅಂತ ಕೇಳ್ಕೊತಾನೆ. ಆದರೂ ಅವನು ಕೇಳಲ್ಲ. ನಾನು ಕಲ್ತಿರೋ ವಿದ್ಯೆನ ಇವಾಗ ಪ್ರಯೋಗಿಸಲೇಬೇಕು ಅಂತ ಹಠ ಹಿಡಿದು ಅದಕ್ಕೆಲ್ಲ ರಕ್ತ ಮಾಂಸ ಮೂಳೆನೆಲ್ಲ ತುಂಬಿಸ್ತಾನೆ. ಹಾಗೆ ಚರ್ಮ ಉಗುರು ಎಲ್ಲವನ್ನು ಸೃಷ್ಟಿಸ್ತಾನೆ. ಆ ಥರ ಸೃಷ್ಟಿಸಿದಾಗ ಅದೊಂದು ಸಿಂಹದ ಆಕಾರ ಪಡೆಯುತ್ತೆ. ಅದನ್ನು ನೋಡಿ ಶ್ಯಾಮುಗೆ ತುಂಬಾ ಭಯ ಆಗ್ತಾ ಹೋಗುತ್ತೆ. ಬೇಡ, ಇದು ಮುಂದೆ ಇದನ್ನು ಕಂಟಿನ್ಯೂ ಮಾಡೋದು ಬೇಡ ಅಂತ ಅವನು ರಿಕ್ವೆಸ್ಟ್ ಮಾಡ್ತಾನೆ. ಆದರೂ ಯಾರೂ ಕೇಳಲ್ಲ. ಸೋಮು ಏನು ಮಾಡ್ತಾನೆ, ಅವನಿಗೆ ಜೀವ ಇಲ್ಲದೆ ಇರೋ ನಿರ್ಜೀವ ಪ್ರಾಣಿಗಳಿಗೆ ಜೀವ ಕೊಡುವಂಥ ಶಕ್ತಿ ಇರುತ್ತೆ. ಅವನೇನು ಮಾಡ್ತಾನೆ, ನಾನು ನನ್ನ ವಿದ್ಯೆನ ಪ್ರಯೋಗ ಮಾಡ್ತೀನಿ ಈಗ ಅಂತ ಮುಂದೆ ಬರ್ತಾನೆ. ಆಗ ಶ್ಯಾಮು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರೂ ಅವನು ಕೇಳೋದೇ ಇಲ್ಲ. ನಿನ್ಗೆ ಇಷ್ಟ ಇಲ್ಲ ಅಂದರೆ ನೀನು ಹೊರಟೋಗು, ನಾವು ಇದಕ್ಕೆ ಜೀವ ಕೊಡಲೇಬೇಕು, ನಾವು ಕಲ್ತಿರೋ ವಿದ್ಯೆನ ಪ್ರದರ್ಶನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಆ ಪ್ರಾಣಿಗೆ ಜೀವ ಕೊಡೋದಕ್ಕೆ ನಿಲ್ತಾನೆ. ಆಗ ಶ್ಯಾಮು ಹೆದರ್ಕೊಂಡು ಓಡಿ ಹೋಗಿ ಒಂದು ಮರ ಹತ್ತಿ ಕುತ್ಕೊಂಡ್ಬಿಡ್ತಾನೆ. ಆಗ ಇವನು ಸಿಂಹಕ್ಕೆ ಜೀವ ಕೊಟ್ಬಿಡ್ತಾನೆ. ಜೀವ ಕೊಟ್ಟಿದ ತಕ್ಷಣ ಹಸಿದಿರೋ ಸಿಂಹ 3 ಜನನ್ನು ಆಡಿಸ್ಕೊಂಡು ಹೋಗಿ ಸಾಯಿಸ್ಬಿಡುತ್ತೆ. ಹಾಗೆ ಚೆನ್ನಾಗಿ ತಿನ್ಬಿಡುತ್ತೆ. ಅವನು ಮರದ ಮೇಲಿಂದ ಶ್ಯಾಮು ಕುತ್ಕೊಂಡು ನೋಡ್ತಾ ಇರ್ತಾನೆ. ಅವನು ಕೆಳಗಿಳಿದು ಬಂದು ನಂತರ ಕಣ್ಣೀರು ಹಾಕೋಕ್ಕೆ ಶುರು ಮಾಡ್ತಾನೆ.